ಗುರುಗಳೇ, ಒಂದು ಹೆಣ್ಣು ಅಂತ ಬಂದಾಗ ಮದುವೆಯ ಮುಂಚೆ ಇರ್ಬೋದು, ಮದುವೆಯ ತದನಂತರದಲ್ಲಿರ್ಬೋದು, ಸಮಸ್ಯೆಗಳು ಅನ್ನುವಂಥದ್ದು ಎದುರಾಗ್ತಾನೆ ಇರುತ್ತೆ ಗುರುಗಳೇ. ಈ ರೀತಿ ಸಮಸ್ಯೆಗಳು ಎದುರಾಗೋದನ್ನ ಸ್ತ್ರೀ ಹೇಗೆ ಸಿದ್ಧತೆ ಮಾಡ್ಕೋಬೇಕಾಗತ್ತೆ ಗುರುಗಳೇ? ಇದ್ರ ಬಗ್ಗೆ ನಿಮ್ಮ ಮಾಹಿತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ಯೆಗೆ ಪರಿಹಾರ ಅಲ್ಲ. ಪರಿಹಾರ ಅಲ್ಲ. ಸಮಸ್ಯೆಗೆ ಪರಿಹಾರ ಅಲ್ಲ. ಮತ್ತಿನ್ನೇನು ಗುರುಗಳೇ? ನಾವು ಇಲ್ಲೇ ಕೆಟ್ಟೋಗಿರೋದು. ಕೆಟ್ಟು ಹೋಗಿರೋದು ಅಂದ್ರೆ ಎಲ್ಲಿಗೆ ಹೋಗಿದ್ದೀವಿ ಅಂತಲೇ ಗೊತ್ತಿಲ್ಲ. ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ಅಂತ ಹೇಳ್ಕೊಂಡು ಬಂದಿರೋದೇ ನಮ್ಮೊಂದು ಕೆಟ್ಟ ಅಭ್ಯಾಸ. ಅದೇನೋ ಒಂದಾದ್ರೆ ಅದಕ್ಕೇನೋ ಒಂದು ಇರುತ್ತಲ್ವೇನ್ರಿ? ಅಲ್ವಲ್ಲ? ಏನೋ ಒಂದಾದರೆ ಏನೋ ಒಂದು ಇರುತ್ತೆ ಅಂದರೆ ಏನು? ಯಾರೋ ಒಂದು ಬುದ್ಧಿ ಹೇಳಿ ಸರಿ ಮಾಡ್ಬೋದಪ್ಪ, ಒಂದು ಪೂಜೆ ಮಾಡಿಸಿ ಸರಿ ಮಾಡ್ಬೋದಪ್ಪ, ಏನಾದ್ರು ಒಂದು ವಿಚಾರಗಳಿರುತ್ತಲ್ವಾ, ಅದು ಪರಿಹಾರ ಅಂತ ಅಂದ್ಕೊಳ್ಳೋಣವಾ? ಅಂದರೆ ಒಂದು ಸಮಸ್ಯೆ ಅಂತ ಇದ್ಮೇಲೆ ಅದಕ್ಕೊಂದು ಸೊಲ್ಯೂಷನ್ ಅನ್ನೋದು ಇದ್ದೇ ಇರುತ್ತೆ. ಅದೇ ತಪ್ಪು ಅಂತ, ಅದೇ ತಪ್ಪಾಗಿರೋದು. ಈ ಪದ ಬಳಸೇ ನಾವು ಹಾಳಾಗ್ತಾ ಇರೋದು. ಹಾಗಿದ್ರೆ ಸಮಸ್ಯೆಯಾಗಿ ಇದ್ಬಿಡುತ್ತಲ್ವಾ ಗುರುಗಳೇ? ಅಲ್ಲ, ನಾವು ಸಮಸ್ಯೆ ಯಾಕೆ ಬರುತ್ತೆ? ಸಮಸ್ಯೆ ಇಲ್ವೇ ಇಲ್ವಲ್ಲ. ಸಮಸ್ಯೆ ಅಂದ್ಕೊಂಡ್ರದೇ ಮೊದಲನೇ ಸಮಸ್ಯೆ. ಸಮಸ್ಯೆ ಅನ್ನುವಂಥದ್ದೇ ಇಲ್ಲ. ಸಮಸ್ಯೆ, ಕಷ್ಟ, ದುಃಖ, ನೋವು, ದರಿದ್ರ, ದುಡ್ಡಿಲ್ಲ, ಹುಷಾರಿಲ್ಲ, ನೆಮ್ಮದಿ ಇಲ್ಲ, ಇದೆಲ್ಲ ಸಮಸ್ಯೆ ತಾನೇ? ಹೌದು. ಇದು ಅನ್ಕೊಂಡ್ರದೇ ತಪ್ಪು. ಅದಕ್ಕೆ ಪರಿಹಾರ ಅಂತ ನಾವು ಶಾಸ್ತ್ರ ಕೇಳಕ್ಕೆ ಹೋಗ್ತಿದ್ದೀವಲ್ಲ, ಏನು ಮಾಡೋಣ? ಅದಷ್ಟು ಸಮಸ್ಯೆ ಅಲ್ಲ ಅಂದರೆ ಮತ್ತೇನು ಗುರುಗಳೇ? ಅದಷ್ಟು ಈಗ ದುಡ್ಡಿಲ್ಲ ಅನ್ನೋದಿರ್ಬೋದು, ಏನೋ ಕಷ್ಟ ಬಂತು ಅನ್ನೋದಿರ್ಬೋದು, ಇದು ಸಮಸ್ಯೆ ಅಲ್ಲ ಅಂದರೆ ಮತ್ತೇನು ಹೇಳ್ಬೋದು ಗುರುಗಳೇ ಅದಕ್ಕಾಗಿದ್ರೆ? ಈಗ ನಮಗದು ಸಮಸ್ಯೆ ಅಂತಲೇ ಕಾಣಿಸ್ತಾ ಇದೆ. ಹೌದು. ಈ ಸಮಸ್ಯೆಗೆ ಪರಿಹಾರ ದಾರಿ ಯಾವುದು ಅಂತ ಕೇಳ್ತಾರೆ. ಹೌದು. ಅದಕ್ಕೇನು ಹೇಳೋದು? ನೀವು ಈ ಗುಡಿಗೆ ಹೋಗಿ ಈ ಪೂಜೆಯನ್ನು ಮಾಡಿ, ಇಲ್ಲ ಗುರುಗಳೇ, ನೀವು ಈ ಮಂತ್ರವನ್ನು ಹೇಳ್ಕೊಳ್ಳಿ, ಮನೆಯನ್ನು ಬದಲಾವಣೆ ಮಾಡಿ, ಹೊಸ ಮನೆಯನ್ನು ಕಟ್ಟಿ, ಇದೇನಾ ಪರಿಹಾರ? ಇದು ಎಷ್ಟು ದಡ್ಡತನದ ಪರಿಹಾರ ಅಂದರೆ ಒಂದಂತೂ ತಿಳ್ಕೋಬೇಕು. ಈ ಸತ್ಯವಾದ ಮಾತನ್ನು, ಈ ಪದವನ್ನು ಯಾವುದೇ ವಾಹಿನಿ ಅಥವಾ ಯಾರೇ ವಿಚಾರವಂತರು ಇದನ್ನು ಬಳಸ್ತಾರಲ್ಲ, ತಿಳ್ಕೋಬೇಕು. ಪರಿಹಾರ ಅಂತ ಯಾರು ಹೇಳ್ತಾರೆ ಅವರು ನಮ್ಮನ್ನು ತಪ್ಪು ದಾರಿಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಗಂಡ ಹೆಂಡತಿ ಸರಿ ಇಲ್ವಂತೆ, ಬಿಡ್ರೆ ಏನೋ ಒಂದು ಮಾಡೋಣನೇ ತಪ್ಪಾಗಿರೋದು. ಅಂದರೆ ಅವರೇ ಸರಿ ಮಾಡ್ಕೊಳ್ಳಿ ಅಂತ ಬಿಡಬೇಕು ಅಂತ ಹೇಳಿ ಸಾಧ್ಯನೇ ಇಲ್ಲ. ನಾವು ಮಾಡೋಕ್ಕೂ ಆಗಲ್ಲ, ಅವ್ರು ಮಾಡ್ಕೊಳಕ್ಕೂ ಆಗಲ್ಲ. ಯಾಕೆ? ಕಾರಣ ಏನು? ಮತ್ತು ಸರಿ ಹೋಗೋದು ಹೆಂಗಿದು? ಹೌದು. ಇಲ್ಲಿ ಯಾಕೆ ಇಷ್ಟು ಸಲ ಹೇಳ್ತಾ ಇದ್ದೀನಿ ಅಂದರೆ, ನಾವು ಸಿದ್ಧತೆನೇ ಆಗಿಲ್ಲ, ಯಾವುದಕ್ಕೂ ಸಿದ್ಧತೆನೇ ಆಗಿಲ್ಲ. ಮದುವೆ ಮಾಡ್ಕೊಳಕ್ಕೆ ಸಿದ್ಧತೆ ಇಲ್ಲ, ಮಗು ಮಾಡ್ಕೊಳಕ್ಕೆ ಸಿದ್ಧತೆ ಇಲ್ಲ, ಬದುಕೋದಕ್ಕೆ ಯಾವ ರೀತಿ ಮಾಡ್ಕೋಬೇಕಂತ ಸಿದ್ಧತೆ ಇಲ್ಲ, ನಮ್ಮ ಉಸಿರಾಟದ ಸಿದ್ಧತೆ ಇಲ್ಲ, ನಾವು ಕೂತ್ಕೊಳ್ಳೋದು ಸಿದ್ಧತೆ ಇಲ್ಲ, ನಮ್ಮ ಮಾತಿನಲ್ಲಿ ಸಿದ್ಧತೆ ಇಲ್ಲ. ಅಂದರೆ ಮತ್ತೆ ಹೆಂಗೆ ನೀವು ಪರಿಹಾರ ಕೊಡ್ತೀರಾ? ಅಲ್ಲಿ ಹೊಸ್ದಾಗಿ ಕಲ್ಸಕ್ಕಾಗತ್ತಾ? ಸಾಧ್ಯ ಇಲ್ಲ ಗುರುಗಳೇ. ಮತ್ತು ಪರಿಹಾರ ಅಂದರೆ ಅದನ್ನೇ ಹೇಳಬೇಕು. ತುಂಬ ಚೆನ್ನಾಗಿ ಹೇಳ್ಬಿಡ್ತಾರೆ ನಮ್ಮ ಜನ. ಅಲ್ಲ ರೀ, ಏನೋ ಒಂದು ಅದಕ್ಕೊಂದು ಪರಿಹಾರ ದೇವ್ರು ಕೊಟ್ಟೇ ಇರ್ತಾನಲ್ವಾ? ದೇವ್ರು ಕೊಟ್ಟಿರ್ತಾನಲ್ವಾ ಅಂದರೆ ಯಾವುದನ್ನು ಕೊಟ್ಟಿದ್ದಾನೆ ದೇವರು ಅಂತ ಹೇಳಬೇಕು ಫಸ್ಟು. ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ನೀವು ತಪ್ಪಾಗಿ ತಿಳ್ಕೊಂಡು ಸಮಸ್ಯೆ ಮಾಡಿಕೊಂಡ್ರೆ ಅದು ದೇವ್ರ ಹೊಣೆನಾ? ಅರ್ಜೆಂಟ್ ಇತ್ತು ಸ್ವಾಮಿ, ಮದುವೆ ಮಾಡ್ಬಿಟ್ಟೆ, ಅರ್ಜೆಂಟ್ ಇತ್ತು ಮಗು ಮಾಡ್ಕೊಂಬಿಟ್ಟೆ, ಅರ್ಜೆಂಟ್ ಇತ್ತು ಊಟ ಮಾಡಿಬಿಟ್ಟೆ, ಹಂಗೆಲ್ಲ ಆಗಲ್ವಲ್ಲ ಅಲ್ವಾ? ಎಲ್ಲವೂ ಭಗವಂತನೇ. ಒಪ್ಕೊಂಡಿದ್ದೀವಿ, ಒಪ್ಕೋಬೇಕು. ಹಾಗಿದ್ದ ಮೇಲೆ ಭಗವಂತನೇ ಎಲ್ಲವನ್ನು ಕೊಟ್ಟಿರಬೇಕಾದ್ರೆ ಸಮಸ್ಯೆ ನಿಮಗೆ ಯಾಕೆ ಬಂತು? ಇದು ಸೋಮಾರಿತನ ಅಂತ ಹೇಳ್ಕೊಳ್ಳೋಣ, ಬೇಜವಾಬ್ದಾರಿತನ ಅಂದ್ಕೊಳ್ಳೋಣ, ಗೊತ್ತಿಲ್ಲ ಅಂದ್ಕೊಳ್ಳೋಣ, ಇದೊಂಥರ ಮದ ಅಂದ್ಕೊಳ್ಳೋಣ, ಏನು ಹೇಳೋಣ? ದೇವರು ಸಮಸ್ಯೆನ ಕೊಟ್ಟಿಲ್ಲ, ಕೊಡುವುದೂ ಇಲ್ಲ. ಮತ್ತು ಯಾಕೆ ಸಮಸ್ಯೆ ಅಂತ ಅಂದ್ಕೊಂಡು ಜೀವನ ಎಲ್ಲ ಅನುಭವಿಸ್ತೀರಾ? ಆದರೆ ಅರ್ಥ ಮಾಡ್ಕೊಳ್ಳೋವರೆಗೂ ಸ್ವಲ್ಪ ಇವೆಲ್ಲ ಒಂದು ರೀತಿ ವಿಚಾರ ವಕ್ರವಾಗಿದೆಯಲ್ಲ ಇದು ಅಂತ ಅನಿಸ್ಬಹುದೇನೋ. ಪ್ರತಿಯೊಬ್ಬರು ಕೂಡ ಪ್ರತಿದಿನವೂ ನಿಮಗೆ ಕಿವಿ ಮೇಲೆ ಬೀಳ್ತಾ ಇರೋದು ಏನಪ್ಪ ಅಂದರೆ, ನಮ್ಮ ಬದುಕಿನ ಮೌಲ್ಯಗಳನ್ನು ನಾವು ತಿಳ್ಕೊಂಡಿದ್ದೀವ ಅಂತಕ್ಕಂಥದ್ದು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಮ್ಮ ಬದುಕಿಗೆ ಬೇಕಾಗಿರುವ ಮೌಲ್ಯಗಳನ್ನು ನಾವು ಬಳಸ್ತಾ ಇದ್ದೀವಾ? ಅದಕ್ಕೆ ಸಿದ್ಧತೆ ಆಗಿದ್ದೀವಾ? ಈ ಸತ್ಯವನ್ನು ನೀವು ತಿಳಿಯೋವರೆಗೂ ಜೀವನದಲ್ಲಿ ಯಾವ ಕಾರಣಕ್ಕೂ ನೆಮ್ಮದಿ, ಆರೋಗ್ಯ, ಅಭಿವೃದ್ಧಿ ಸಾಧ್ಯನೇ ಇಲ್ಲ. ದೇವಸ್ಥಾನಕ್ಕೆ ಹೋದರೆ ಪರಿಹಾರ ಆಗತ್ತೆ, ಶಾಸ್ತ್ರ ಕೇಳಿದ್ರೆ ಪರಿಹಾರ ಆಗತ್ತೆ, ಮದುವೆ ಮಾಡಿಕೊಂಡ್ರೆ ಒಳ್ಳೆಯದಾಗತ್ತೆ, ಮನೆ ಕಟ್ಟಿದ್ರೆ ಹೆಸರು ಬರುತ್ತೆ. ಈ ಥರದ್ದೆಲ್ಲ ತಪ್ಪು ಮಾಹಿತಿಗಳನ್ನ ತೊಗೊಂಡು ಹೋಗ್ತಾ ಇದ್ದೀವಿ. ಇವೆಲ್ಲವೂ ಭಗವಂತ ಕೊಟ್ಟಿರೋದೆ.
ಆದರೆ ನಿಮ್ಮ ಸಿದ್ಧತೆ, ಪೂರ್ವ ಸಿದ್ಧತೆ ಏನು, ಅದು ಏನಾಗಬೇಕು ಹೇಳ್ಬಿಡಿ ಅಪ್ಪ ಅಂತ ಅನ್ಕೋತಾ ಇದ್ದಾರಲ್ವಾ, ಹಾ ಗುರುಗಳೇ. ಅದು ಹೇಳೋಣ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳನ್ನು ಅರ್ಪಣೆಯನ್ನು ಮಾಡಿ, ಹೆಣ್ಣು ಕಠಿಣತೆಯಲ್ಲಿ ಇರಬೇಕು, ಏನು ಬಂದರೂ ಹೆದರಬಾರ್ದು, ಗಟ್ಟಿತನವಾಗಿ ಹೆಣ್ಣು ಉಳಿಬೇಕು, ಬದುಕಬೇಕು, ಜೀವಿಸ್ಬೇಕು. ಏನು ಹೇಳ್ತೀಮ್ಮ? ಹಾ ಗುರುಗಳೇ, ಖಂಡಿತ. ಸರಿ, ಎಲ್ರಿಗೂ ಆಸೆ ಇಲ್ವಲ್ಲ? ಅದೇ ಪ್ರಶ್ನೆ ಗುರುಗಳೇ. ಗಟ್ಟಿತನ ಬೇಕು ಅಂತೀನಿ, ಏನೇನೋ ಮನ್ಸು ಮಾಡ್ತೀನಿ, ಜಾಸ್ತಿ ಸಮಯ ಇರಲ್ಲ. ಹಾಗಾದ್ರೆ ಹೆಣ್ಣಿನ ಗಟ್ಟಿತನ ಯಾವುದು ಅಂತ ಪ್ರಶ್ನೆಗೆ ಉತ್ತರ ಬೇಕು. ಏನು? ಹೆಣ್ಣಿನ ಗಟ್ಟಿತನಕ್ಕೆ ಉತ್ತರ ಎಂತಹದ್ದೇ ಸಮಸ್ಯೆ ಬಂದಿರಲಿ, ಬರೋದಿರಲಿ, ಗಟ್ಟಿತನವಾಗಿ ನಿಲ್ಲಬೇಕು. ಬೇಕು ಅಂತ ಬೇಡ ಅಂತಮ್ಮ? ಖಂಡಿತ ಬೇಕು ಗುರುಗಳೇ. ಚಿಕ್ಕ ಹೆಣ್ಣು ಹುಡುಗಿಯಿಂದನೇ ಕೂಡ ಪ್ರಾರಂಭ ಮಾಡಬೇಕು. ಮದುವೆ ಆದಾಗ ಮೂಗು ಚುಚ್ಕೊಳ್ಳೋಣ, ಮದುವೆ ಆದಾಗ ಶಾಸ್ತ್ರ ಕೇಳೋಣ ಅನ್ಕೊಂಡ್ರೆ ಜಾಸ್ತಿ. ಹೌದು ಗುರುಗಳೇ. ಯಾಕೆ ಮೂಗು ಚುಚ್ಚಿಲ್ಲ ಅಂತ ಕೇಳಿದ್ರೆ ಮದುವೆ ಆಗ ಚುಚ್ಕೊಳ್ಳೋಣ ಅಲ್ವಾ? ಹೌದು. ಸರಿನಾ? ಅದು ಇದೇ ತಪ್ಪು ಮಾಡ್ತಿರೋದು ಹೆಣ್ಮಕ್ಳಿಗೆ. ಯಾಕೆ ಅಂದರೆ ಅದು ಅವ್ರು ಬೇಡ ಅಂತಾರೋ ಇವ್ರು ಬೇಡ ಅಂತಾರೋ ಗೊತ್ತಿಲ್ಲ, ಒಟ್ಟಲ್ಲಂತೂ ಆಗಿರಲ್ಲ. ಯಾಕ್ರಿ ಮೂಗ್ತಿ ಹಾಕಿಲ್ಲ ಇನ್ನೂ ಅಂತಂದರೆ, ಈಗ ಯಾಕೆ ಅರ್ಜೆಂಟ್ ಏನು? ಮದುವೆ ಮಾಡ್ಕೊಳ್ಳುವಾಗ ಮದುವೆ ದಿನ ಚುಚ್ಕೊಂಡ್ರೆ ಆಯ್ತು, ಹೌದಲ್ವಾ? ಈಗ ಸಿದ್ಧತೆ ಯಾವಾಗ? ಅಡಿಗೆ ಮಾಡುವಾಗ ಪ್ರಾವಿಷನ್ ಸ್ಟೋರ್ಗೆ ಹೋಗೋದು, ಪಾತ್ರೆ ಇಟ್ಬಿಟ್ಟು. ಗುರುಗಳೇ. ಮನೆಗೆ ಬೆಂಕಿ ಬಿದ್ದಾಗ ಬಾವಿ ತೊಡಕ್ಕೆ ಹೋಗೋದು, ಇದು ಸಿದ್ಧತೆ ಅಂತಾರ? ಇದನ್ನ ಸಾಧ್ಯನೇ ಇಲ್ಲ. ಈಗ ಅದಕ್ಕೆ ಏನು ಹೇಳ್ಬೋದು? ಸಮಸ್ಯೆ ಅಂತೀವಿ. ಸಮಸ್ಯೆ ಯಾರು ಮಾಡ್ಕೊಂಡಿದ್ದು? ನಾವೇ ಮಾಡ್ಕೊಂಡಿದ್ದು. ಈಗ ಅರ್ಥ ಆಯ್ತಾ? ಪರಿಹಾರಕ್ಕೂ ಸಿದ್ಧತೆಗೂ ಎಷ್ಟು ವ್ಯತ್ಯಾಸ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಮಕ್ಕಳಿಗೂ ಇದನ್ನು ಹೇಳ್ಕೊಡಿ. ನೀವು ಮನೆಯೊಳಗಡೆ ಏನು ಹಾಕಿರ್ತಿರೋ, ಯಾವ ದೇವ್ರ ಫೋಟೋ ಹಾಕಿರ್ತಾರೋ ಗೊತ್ತಿಲ್ಲ, ಮಗುವಿಗೆ ಒಂದು ಗಂಡ ಹೆಂಡತಿ ಮಗು ಬೆಳಗ್ಗೆ ಎದ್ದ ತಕ್ಷಣ ನೋಡಬೇಕು ಮನೇಲಿ ಏನ, ಫೋಟೋ ನೋಡೋಕ್ಕಿಂತ ಮುಂಚೆ ಸಿದ್ಧರಾಗಿ, ಜೀವನದಲ್ಲಿ ಸಿದ್ಧರಾಗಿ, ಆರೋಗ್ಯಕ್ಕೆ ಸಿದ್ಧರಾಗಿ, ನೆಮ್ಮದಿಗೆ ಸಿದ್ಧರಾಗಿ. ಇದನ್ನು ಹಾಕಿಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ಚಾರ್ಜಿಂಗ್ ಆಗಿಬಿಡುತ್ತೆ ಮೈಂಡು. ಈ ಮೆದುಳು ಇದನ್ನು ಕೇಳ್ತಾ ಇರ್ತದೆ. ಏನಾರು ಒಂದು ಹೊಸದು ತಣ್ಣಗಿರೋದು ಏನಾರು ಒಂದು ಮಾಹಿತಿ ಕೊಡಪ್ಪ ಅಂತ ಮೆದುಳು ಕೇಳ್ತಾ ಇರ್ತದೆ. ನಾವು ಬೆಳಗ್ಗೆನೆ ಬಿಸಿನೇ ಮಾಡ್ಕೊಂಡ್ಬಿಟ್ಟಿರ್ತೀವಿ, ಎದ್ದೇಳ್ತಿದ್ದಂಗೆ ಶುರು ಗುರುಗಳೇ. ಮೊದಲೇ ಬಿಸಿ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಅದು ಮೆದುಳು ಅಳ್ಳಾಡೋಗ್ತದೆ. ಅಯ್ಯೋ ನನಗೆ ಯಾಕಪ್ಪ ತಡ್ಕೊಳಕ್ಕಾಗ್ತಾರೆ, ಏನು ಕಪ್ಪ ಕೊಡ್ತೀಯ ನೀನು ಇದನ್ನ ಅಂತ. ನಾವಿನ್ನೂ ಅದನ್ನು ಅರ್ಥ ಮಾಡ್ಕೊಂಡಿಲ್ಲ. ಯಾಕೋ ಬೇಜಾರಾಗ್ತವೆ, ಒಂದು ಸ್ವಲ್ಪ ಕಾಫಿ ಕೊಟ್ಬಿಡು ಅಲ್ವಾ? ಶುರು ಅದಕ್ಕೆ ಇನ್ನೊಂದಷ್ಟು. ಅಂದರೆ ನಾವು ಪೆಟ್ರೋಲ್ ಹಾಕಿದ್ರೆ ಬೆಂಕಿಗೆ ತಪ್ಪು ಅಂತ ಗೊತ್ತು, ಆದರೂ ಪೆಟ್ರೋಲ್ ಹಾಕ್ತಾನೆ ಇರ್ತೀವಿ ಗೊತ್ತಿಲ್ಲದೆ. ಈ ಸತ್ಯವನ್ನು ತಿಳ್ಕೊಳ್ಳೋದಕ್ಕೆ ತುಂಬ ಕಷ್ಟಕರವಾದ ವಿಚಾರ ಅಲ್ಲ. ಸದ್ಯವಕ್ಕೂ ನಮಗಿದು ಸಿಕ್ತಲ್ಲ ಅಂತಕ್ಕಂಥದ್ದು ಹೆಣ್ಣಿನ ಗಟ್ಟಿತನಕ್ಕೆ ಮೂಲ ಕಾರಣ ಯಾವುದು ಅಂತ ಹೇಳಿಬಿಟ್ಟು ಮುಂದಕ್ಕೆ ಹೋಗೋಣ. ಗುರುಗಳೇ. ಒಂದು 2 ವೀಕ್ನೆಸ್ ಇದೆ ಹೆಣ್ಣಿಗೆ. ಗಟ್ಟಿತನ ಇದೆಯಾ ಇಲ್ವಾ ಅಂತ ಕಂಡಿಡ್ಕೊಳ್ಳೋಕ್ಕೆ ನೀವೇ ತಿಳ್ಕೊಬೇಕು, ಎಲ್ಲೂ ಕೇಳಕ್ಕೆ ಹೋಗ್ಬೇಡಿ.